ಹಲೋ. ಹಾಯ್ ಬಂಗಾರಿ, ಏನು ಮಾಡ್ತಿದ್ಯಾ? ಏನಿಲ್ಲ ಮಾದೇವ್, ಸುಮ್ಮನೆ ಕೂತಿದ್ದೀನಿ. ಊಟ ಆಯ್ತಾ? ಹಾಂ, ಆಯಿತು. ನಿಂದು? ಹ್ಞೂ, ನಂದು ಆಯಿತು. ನನಗಂತೂ ತುಂಬ ಖುಷಿ ಆಗ್ತಿದೆ ಗೊತ್ತಾ? ಯಾಕೆ? ಯಾಕೆ ಅಂತ ಕೇಳ್ತೀಯಲ್ಲ, ನೀನು ನನ್ನ ಒಪ್ಕೊಂಡಿದ್ದು ತುಂಬ ಖುಷಿ ಆಯಿತು. ಸಾರಿ, ನೀನು ಇಷ್ಟ ಇಲ್ಲ ಅಂದರು ನನ್ನ ಮನೇಲಿ ಹೇಳ್ದೆ. ನಂಗೆ ಇಷ್ಟ ಇಲ್ಲ ಮದುವೆ ಅಂತಾದರೂ ಕೇಳಲೇ ಇಲ್ಲ. ಅದಕ್ಕೆ ನಾನು ಒಪ್ಕೊಬೇಕಾಯ್ತು. ಹೋಗ್ಲಿ ಬಿಡು, ನನಗೂ ಅವಾಗ ಮದುವೆ ಇಷ್ಟ ಇರಲಿಲ್ಲ. ನಾನು ಬೇಡ ಅಂದರೂ ಹ್ಞೂ ಅಂತ ಒಪ್ಕೊಂಡ್ಬಿಟ್ಟವನೆಲ್ಲ ಅಂತ ತುಂಬ ಕೋಪ ಮಾಡ್ಕೊಂಡಿದ್ದೆ ಗೊತ್ತಾ ನಿನ್ನ ಮೇಲೆ. ಹೌದಾ? ಸಾರಿ ಬಂಗಾರಿ. ಹೋಗ್ಲಿ ಬಿಡು, ಇವಾಗ ನನಗೂ ನೀನಂದರೆ ತುಂಬ ಇಷ್ಟ. ಈ ಮದುವೆಗೆ ಒಪ್ಕೊಂಡಿದ್ದೀನಿ ನಾನು. ನನಗಂತೂ ತುಂಬಾ ಖುಷಿ ಆಯಿತು ನೀನು ಒಪ್ಕೊಂಡಿದ್ದು. ಎಲ್ಲಿ ಬೈತಿ ಅಂದ್ಕೊಂಡೆ. ನಾನು ಕೊಡ್ಸಿರೋ ಮೊಬೈಲು ಇಷ್ಟ ಆಯ್ತಾ? ಹಾಂ, ತುಂಬ ಇಷ್ಟ ಆಯಿತು. ಇಷ್ಟ ಆಗುತ್ತೋ ಇಲ್ವೋ ಅಂದ್ಕೊಂಡೆ. ಇಲ್ಲ, ತುಂಬ ಚೆನ್ನಾಗಿದೆ. ಏನು ಕೆಲಸ ಇಲ್ವಾ? ಇಲ್ಲ, ಗದ್ದೆ ಹತ್ರ ಸ್ವಲ್ಪ ಕೆಲಸ ಇತ್ತು. ಅಣ್ಣನೇ ಹೋದ. ಭತ್ತ ಎಲ್ಲ ಕುಯ್ಸ್ತು, ಮಿಷಿನಿಗೆ ಕೊಡ್ಬೇಕು ಇವಾಗ. ನಾನೇನು ತಲೆ ಕೆಡ್ಸ್ಕೊಳಕ್ಕಿಲ್ಲ, ನಮ್ಮ ಅಣ್ಣ ನೋಡ್ಕೊತಾನೆ, ಅವನಿಗೆ ಸಹಾಯ ಮಾಡ್ತಾ ಇರ್ತೀನಿ ಅಷ್ಟೇ. ಫುಲ್ ಆರಾಮು. ಏನು ಕೆಲಸ ಮಾಡಿದೆ ದುಡ್ಡು ಕಾಸೆಲ್ಲ ಹೆಂಗೆ ಬರುತ್ತೆ ಮತ್ತೆ ನಿಂಗೆ? ಕೆಲ್ಸಕ್ಕೆ ಹೋಗ್ತೀನಿ, ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ನಮ್ಮಮ್ಮ ಅಂತೂ ಕೆಲ್ಸಕ್ಕೆ ಹೋಗ್ಬೇಡ, ಹೊಲ ಗದ್ದೆಲೆ ಮಾಡ್ಕೊಂಡಿರು, ಬೇರೆಯವ್ರ ಕೈ ಕೆಳಗೆ ಯಾಕೆ ಕೆಲ್ಸಕ್ಕೆ ಹೋಯ್ತೀಯಾ, ಇಲ್ಲೇ ನೋಡ್ಕೊಂಡಿರು, ಇದ್ರಲ್ಲೇ ಒಳ್ಳೆ ದುಡ್ಡು ಸಂಪಾದನೆ ಆಯ್ತದೆ ಅಂತಾರೆ. ಆದರೂ ನನ್ನ ಖರ್ಚಿಗೆ ನಮ್ಮಮ್ಮ ಕೊಡೋದೇ ಇಲ್ಲ. ಅದಕ್ಕೆ ನಾನೇ ಪಾರ್ಟ್ ಟೈಮ್ ಜಾಬ್ ಥರ ಬೇರೆ ಕಡೆ ಹೋಯ್ತಾ ಇದ್ದೀನಿ. ಫ್ಯಾಕ್ಟ್ರಿಗೆ ಹೋಯ್ತಾ ಇದ್ದೀನಿ. ಅಲ್ಲಿ 4 ಅವರ್ ಅಷ್ಟೇ, ಆರಾಮಾಗಿ ಮಾಡ್ಕೊಂಬರ್ಬೋದು. ಅಯ್ಯೋ, ಏನು ಕೆಲಸ ಮಾಡಲ್ಲ ಅಂತೀಯಾ? ನಾನು ಹೆಂಗೆ ನೋಡ್ಕೋತೀಯ ಮತ್ತೆ? ಅಯ್ಯೋ, ಯಾಕೆ ತಲೆ ಕೆಡ್ಸ್ಕೊತೀಯ? ನಮ್ಮಮ್ಮ ಇಲ್ವಾ? ಆರಾಮಾಗಿ ಮನೇಲಿರು. ನಿಂಗೇನಾದರೂ ಬೇಕಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅದ್ರಲ್ಲಿ ಕೊಡಿಸ್ತೀನಿ. ಸರಿ ಸರಿ, ಆಯಿತು. ಇನ್ನೊಂದು ವಾರದಲ್ಲಿ ನಮ್ಮ ಮದುವೆ. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ನನಗೂ ಅಷ್ಟೇ, ತುಂಬ ಖುಷಿ ಇದೆ. ಸರಿ ಸರಿ, ನಮ್ಮಮ್ಮ ಕರೀತಿದ್ದಾರೆ, ಆಮೇಲೆ ಕಾಲ್ ಮಾಡ್ತೀನಿ. ಹಾಂ, ಆಯಿತು. ಓಕೆ, ಬಾಯ್. ಸರಿ ಸರಿ, ಬಾಯ್. ನಂಗೆ ಮೊದಲು ಮದುವೆ ಅಂದ್ರೇ ಇಷ್ಟ ಆಗ್ತಿರ್ಲಿಲ್ಲ. ಇವಾಗ ಮಹಾದೇವ್ ನೋಡಿದ್ಮೇಲೆ ಅವನ್ನೇ ಮದುವೆ ಆಗಬೇಕು ಅನಿಸ್ತಿದೆ. ನನ್ನ ಕಂಡ್ರೆ ಎಷ್ಟು ಇಷ್ಟ ಅಲ್ವಾ ಅವನಿಗೆ? ನಾನಂದರೆ ತುಂಬ ಇಷ್ಟಪಡ್ತಾನೆ. ಇನ್ನೊಂದು ವಾರದಲ್ಲಿ ಮದುವೆ. ಅವ್ರ ಮನೆ ಆರಾಮಾಗಿ ರಾಣಿ ಥರ ಇರ್ಬೋದು. ಅಮ್ಮ, ಏನೇ ಬಂಗಾರಿ, ಇದಕ್ಕಮ್ಮ ಸಕ್ಕಿದ್ಯಲ್ಲ? ಬ್ಲೌಸ್ ಎಲ್ಲ ಇಸ್ಕೊಬತ್ತೀನಿ ಅಂತ ಹೋದಲ್ಲ, ಹೊಲ್ದಿದ್ದಾರೆ ಎಲ್ಲವಾ? ಅದೇನೋ ಕಾಣೆ ಹೋಗ್ನಿಲ್ಲ ಆ ಕಡೆಗೆ. ಅಮ್ಮ ಇನ್ನೆಲ್ಗೆ ಹೋಗಿದೆ ಮತ್ತೆ? ನಾನು ಆಗಲೇ ಎಲ್ಲಿ ಕಳಿಸ್ನಿಲ್ವ ನಿಂಗೆ? ರಾಖಿಗಳೆಲ್ಲ ಹೊಲ್ದಿದ್ದಾರೆ, ಹೋಗಿ ಇಸ್ಕೊಬ ಅಂತ. 4 ಸೀರೆ ಕೊಟ್ಟಿನಿ, ಇನ್ನೊಂದು ವಾರನೇ ಇರೋದು ಮದುವೆ. ಹೊಲ್ದಿದ್ದಾರೆ ಇಲ್ವೋ ಕೇಳ್ಬೇಕು ತಾನೆ, ಇದಕ್ಕೆ ಹಿಂಗೆ ಗರ ಬಡ್ದಾರಂಗೆ ಬರ್ತೈತಿ. ಏನಾಯ್ತು? ಏನಿಲ್ಲ, ಹುಡುಗ ಫೋನ್ ಮಾಡಿತಾ? ಈಗ ತಾನೇ ಮಾಡಿದ, ಇಷ್ಟೊತ್ತು ಮಾತಾಡ್ತಾ ಇದೆ. ವಾ, ಏನಂತೆ? ಮದುವೆ ತಯಾರಿ ಎಲ್ಲ ಜೋರಂತ? ಏನು ಹೇಳಿಲ್ಲಪ್ಪ. ವಾ, ಚೆನ್ನಾಗಿ ಚಿನ್ನ ಒಡವೆ ಬಟ್ಟೆ ಗಿಟ್ಟೆ ಎಲ್ಲ ಚೆನ್ನಾಗಿ ಶಾಪಿಂಗ್ ಮಾಡ್ತಿದಾರಂತ? ಹಂಗೇನು ಏನು ಹೇಳಿನ ಕಣಮ್ಮ, ಎಲ್ಲರೂ ಬಟ್ಟೆ ತಗೊಂಡಿವಿ ಅಂತ ಅಂದ ಅಷ್ಟೇ. ಇನ್ನೇನು ಹೇಳ್ತಾ ಮದುವೆ ಬಗ್ಗೆ? ನಿನ್ಗೆ ಏನನ್ನಿಸ್ತು? ಯಾಕಮ್ಮ ಹಿಂಗೆ ಕೇಳ್ತಿದ್ದಿ? ಏನಾಯ್ತು? ಏನೂ ಇಲ್ಲ. ಹೋಗು ಬಂಗಾರಿ, 4 ಪಾತ್ರೆ ಅವೇ ಬೆಳಿಕೊಬಿಡು. ಯಾಕೋ ತಲೆನೋವು? ವಾ, ಸರಿ ಬಿಡು, ಆಯಿತು. ಇನ್ನೇನು ಇನ್ನೊಂದು ಸ್ವಲ್ಪ ದಿನ ಇರ್ತೀನಿ ಅಷ್ಟೇ, ನಿಂಗೋಸಿ ಹೆಲ್ಪ್ ಮಾಡ್ಕೊಡ್ತೀನಿ. ಬೆಳಗ್ತೀನಿ ಬಿಡು. ಬೆಳಗ್ಬಿಟ್ಟು ಸಾಂಬಾರದೆಲ್ಲ ಅನ್ನ ಮಾಡ್ತೀನಿ. ಸರಿ ಆಯಿತು, ಹೋಗು. ಏನಪ್ಪ ಅವಕ್ಕ ಹಿಂಗನ್ಬಿಟ್ಲು? ಅವಕ್ಕ ಹೇಳಿದ್ ನಿಜವಾ? ಒಂದು ಅರ್ಥನೇ ಐತಿಲ್ವಲ್ಲಪ್ಪ. ನಿಜನೋ ಸುಳ್ಳೋ ಒಂದು ಗೊತ್ತಾಯ್ತಲ್ಲ, ಏನು ಮಾಡೋದು? ಅವ್ರು ಹೇಳೋದು ನೋಡಿದ್ರೆ ನಿಜನೇ ಅನಿಸ್ತದೆ. ಬಂಗಾರಿಗೆ ಮದುವೆ ಮಾಡ್ತಾಯಿದ್ದೀವಿ, ಅವಮ್ಮ ಫುಲ್ ಜಿಪ್ನಿ ಅಂತೆ, ತಿನ್ನಕ್ಕೂ ಖರ್ಚು ಮಾಡೋಕ್ಕಿಲ್ಲ ಅಂತೆ. ನಮ್ಮ ಬಂಗಾರಿ ಹೆಂಗಿದ್ದಾಳು ಅವ್ರ ಮನೇಲಿ? ಏನು ಮಾಡೋದು ಅಂತ ಗೊತ್ತಾಯ್ತಲ್ವಲ್ಲಪ್ಪ. ಅಷ್ಟೊಂದು ಆಸ್ತಿ ಗೀಸ್ತಿ ಎಲ್ಲ ಐತೆ ಅಂತಾರೆ, ಅವಮ್ಮ ನೋಡಿದಷ್ಟು ಜಿಪ್ನಿ ಅಂತಾರೆ. ನೋಡೋಕಂಗೆ ಕಾಣೋಕ್ಕೆ ಇಲ್ವಲ್ಲ. ಏನಪ್ಪ ಮಾಡೋದು? ಬಂಗಾರಿ ಹೆಂಗೆ ಹೇಳೋದು? ಇವಳು ಒಪ್ಕೊಂಡಷ್ಟು ಖುಷಿಯಾಗವಳೆ. ಏನು ಮಾಡೋದು ಇದಕ್ಕೆ? ಏನು ಮಾಡೋದು ಅಂತಲೇ ತಲೆ ಕೆಟ್ಟೋಯ್ತಾರೆ. ಒಂದು ವಾರ ಅದೇ ಮದುವೆ ನೋಡಿದ್ರೆ ಬಂಗಾರಿ ಅತ್ತೆ ಭಾರಿ ಜಿಪ್ನಿ ಅಂತೆ. ಅಮ್ಮ ಹೇಳ್ತಿದ್ದಕ್ಕೆ ಕೇಳಿದ್ರೆ ಭಯ ಆಯ್ತದೆ. 1 ಹೊತ್ತು ಸಾರು ಮಾಡಿದ್ರೆ 3 ಹೊತ್ತು ಉಣ್ಬೇಕು ಅಂತಾಳೆ ಅಂತವ್. ನಮ್ಮ ಬಂಗಾರಿ ಹಂಗಪ್ಪ ಇರ್ತಾಳೆ. ಏನು ಮಾಡೋದು? ಅದು ನಿಜವೋ ಸುಳ್ಳು? ನನಗೇನೋ ನಿಜ ಅನಿಸ್ತೈತೆ. ಅದಕ್ಕೆ ಬಂದ ಬಾಯಲ್ಲಿ ಕೂತ್ಕೋ, ನಿನ್ನ ಜೊತೆ ಮಾತಾಡಬೇಕು. ಏನ್ಲೇ ತಡಿ, ಕೈ ಕಾಲು ತೊಳ್ಕೊಬತ್ತೀನಿ. ಅಯ್ಯೋ ಮರೆಯ ಕೂತ್ಕೋ, ಕೈ ಕಾಲ ಮೇಲೆ ತೊಳೆಯುವಂತೆ. ಏನ್ಲೇ ಅಂತ ಸಮಾಚಾರ? ಅಯ್ಯೋ ಮುಖ್ಯವಾದ ವಿಷಯ. ಬಂಗಾರಿ ಎಲ್ಲಿದಳು? ಆಚೆಲ್ ಪಾತ್ರೆ ಬೆಳಗ್ತಿದ್ದಾಳ? ಆ ಹೆಣ್ಣು ಕೇಳಿ ಬೆಳಗ್ಸಿದ್ಯಲ್ಲ, ನೀನು ಬೆಳಗ್ದನೆಯ? ಒಂದು ವಾರದಲ್ಲಿ ಮದುವೆ ಹೋಯ್ತದೆ ಹೆಣ್ಣು, ಅವಳ ಕೈಲ ಕೆಲಸ ಮಾಡಿಸ್ತಿದ್ಯಾ ನೀನು ಕೂತ್ಕೊಬಿಟ್ಟು ಆರಾಮಾಗಿ? ಅಯ್ಯೋ ಅದಂಗಿರ್ಲಿ, ನಾನು ಹಾಲು ತರಕ್ಕೆ ಅಂತ ಅಂಗಡಿಗೆ ಹೋಯ್ತದ್ನ. ಶಿವಮ್ಮ ಅಂಗಡಿ ಪಕ್ಕನೇ ಇಲ್ವಾ, ಅವಮ್ಮ ಕರೆದ್ಲು, ಬಾಯ್ಲಿ ಅಂತ ಕರೆದ್ಲು. ಹೋದೆ. ನಮ್ಮ ಬಂಗಾರಿ ಕೊಡ್ತಾವೆಲ್ಲ, ಅವ್ರ ಊರಿಂದ ಅವ್ರು ನಂಟಿದ್ದಾರಂತೆ, ಅವ್ರು ಬಂದಿದ್ರಂತೆ ಅವ್ರ ಮನೆಗೆ. ಅವ್ರದ್ದು ಇವ್ರ ಮನೆನೂ ಪಕ್ಕದ ಬೀದಿನಿ ಅಂತೆ. ಹೇಳ್ತೀವಿ ಏನು ಹೇಳ್ತಿದ್ರು ಗೊತ್ತಾ? ಹೋಗಿ ಹೋಗಿ ಅಂತ ಮನೆಗೆ ಹೆಣ್ಣು ಕೊಡ್ತಾ ಇದ್ದೀರಲ್ಲ, ಅಮ್ಮ ಒಸಿ ಜಿಪ್ನಿ ಅಂತೆ. ಹೆಣ್ಲು ಕೈಲಿ ಕಾಗೇನೂ ಓಡ್ಸಕ್ಕಿಲ್ವಂತೆ ಕಣ್ರಿ. ವಾ, ಆಮೇಲೆ ಏನಾಮೇಲೆ ನನಗೆ ಕೇಳಿ ಸಾಕಾಗೋಯ್ತು, ಇದೇನಪ್ಪ ಹಿಂಗೆ ಹೇಳ್ತಾರೆ ಅಂತ. ಆಮೇಲೆ ಆಸ್ತಿ ಗೀಸ್ತಿ ಎಲ್ಲ ಅದೇ ಜೋರಾಗದೆ ಅಂತಿದ್ರಲ್ಲ, ಅದನ್ನು ಕೇಳಿದೆ ಇದ್ದದ ಅಂತ. ಆಸ್ತಿ ಎಲ್ಲ ಬೇಕಾದಂಗೆ ಅದೇ, ಆದರೆ ಅಮ್ಮ ಮಾತ್ರ ಸಕ್ಕತ್ ಜಿಪ್ನಿ. 3 ಹೊತ್ತು ಅನ್ನ ಉಣ್ಣಕ್ಕೂ ಹಿಂದೆ ಮುಂದೆ ನೋಡ್ತಾಳೆ, ಅಕ್ಕಿ ಖಾಲಿ ಆಯ್ತವೆ ಅಂತ ಹೇಳ್ತಾ ಇದ್ಲು. ಇದೆಲ್ಲ ಹಿಂಗಂತದಿ? ಹಂಗಾರೆ ಸುಳ್ಳು ಹೇಳಿದ್ರಾ? ಅಯ್ಯೋ ಅಮ್ಮ ಹೇಳಿದ್ಮೇಲೆ ನನಗೂ ಹಂಗೆ ಅನ್ನಿಸ್ತಾ ಇದೆ.
ಅವತ್ತು ಮನೆ ನೋಡಕ್ ಹೋಗಿದ್ವಲ್ಲ ಅವಾಗ ಅಡುಗೆ ಏನು ಮಾಡ್ಸಿದ್ರು, ಅನ್ನ ಸಾರು ಮಾಡ್ಸಿದ್ರು, ಒಂದು ಹಪ್ಳ ಎಣ್ಣೆಗೆ ಹಾಕಿತ್ತಿಲ್ಲ. ನನಗೆ ಅವತ್ತೇ ಡೌಟ್ ಬಂತು, ಏನು ಈ ಪಾರ್ಟಿ ಬೇಕಾದಂಗೆ ಬದುಕಾಟ ಮಡಿಕೊಂಡು ಹಿಂಗೆ ಒಂದು ಒಳ್ಳೆ ಊಟ ಮಾಡ್ಸಿಲ್ವಲ್ಲ ಅಂತ. ಅಮ್ಮ ಪಾರ್ಟಿ ಜಿಪ್ನಿ ಅಂತೆ. ಅಯ್ಯೋ ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ, ಮದುವೆ ಬೇರೆ ಒಂದು ವಾರ ಅದೇ, ಈಗ ಏನು ಮಾಡೋಕ್ಕದದು? ಅಯ್ಯೋ ಬಿಡ್ಲೆ, ಯಾರೋ ಅಮ್ಮ ಹೇಳಿದ್ಲು ಅಂತ ಅದನ್ನೇ ನಂಬ್ಕೊಳಕ್ಕದ. ಅಯ್ಯೋ ನಂಬ್ಕೊಳಕ್ಕದ ಅಂದರೆ ಸುಮ್ಮನೆ ಹೇಳಾರ. ಅದೇನಾರು ನಿಜ ಆಗಿದ್ರೆ ಅಮ್ಮ ಮೂರತ್ತು ಅನ್ನ ಉಣ್ಣಕ್ಕೆ ಹಿಂದೆ ಮುಂದೆ ನೋಡ್ತಾಳೆ ಅಂದರೆ ಇನ್ನೊಂದು ಬಂಗಾರಿಗೆ ಒಳ್ಳೆ ಬಟ್ಟೆ ಒಡವೆ ಸೀರೆ ಅಂತ ಎಲ್ಲ ತಗೊಟಂಗಾಯ್ತಾ? ಬೇರೆ ಅಷ್ಟೊಂದು ಆಸೆ ಮಾಡಿಕೊಂಡಿದ್ದ ನನ್ನ ಮಗಳು ಹಂಗಿರ್ತಾಳೆ ಹಿಂಗಿರ್ತಾಳೆ ಅಂತ. ಇದು ನೋಡಿದ್ರೆ ಹಿಂಗಾಯ್ತಲ್ಲ, ಏನು ಮಾಡೋದು? ಏನಾಯ್ತಲ್ಲ ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಅಷ್ಟೊಂದು ಆಸ್ತಿ ಮಾಡಿಕೊಂಡು ಅಮ್ಮ ಯಾಕಂಗೆ ಮಾಡಳು? ಅದೇ ನನಗೂ ಅರ್ಥ ಆಯ್ತಲ್ಲ. ಹಂಗೂ ನಾನು ಕೇಳಿದೆ, ಅಯ್ಯೋ ಆಸ್ತಿ ಬದುಕಟ್ಟೆಲ್ಲ ಅಷ್ಟೊಂದು ಜೋರಾಗದೆ ಅಂತಾರಲ್ಲ, ಅದು ನಿಜವೋ ಸುಳ್ಳು ಅಮ್ಮ ಅಂತ ಕೇಳಿದ್ಕೆ, ಇಲ್ಲೇ ನಾವು ಸುಳ್ಳ್ಯಾ ಕೇಳನೆ, ಬೇಕಾದಂಗೆ ಆಸ್ತಿ ಗದ್ದೆ ಹೊಲ ತೋಟ ಎಲ್ಲ ಅದೇ, ಅಮ್ಮ ಉಣ್ದಂಗೆ ತಿಂದಂಗೆ ಮಾಡೋಳೆ. ಈಗಲೂ ಅಷ್ಟೇ ಭಾರಿ ಕಂಜೂಸು. ವೈನ್ಯಾರವ ಊಟನೂ ಇಕ್ಕಕ್ಕಿಲ್ವಂತೆ. ಇವತ್ತು ಪಾಪ ಹೋಟೆಲ್ ತಿಂದಾನಂತೆ. ಏನು ಮಾಡೋದಂತಾನೆ ಗೊತ್ತಾಯ್ತಲ್ಲ. ಅಯ್ಯೋ ಬಿಡ್ಲೆ, ಅಮ್ಮ ಕಂಜೂಸ್ ಆದ್ರೆ ನಮ್ಗೇನು? ಹುಡುಗ ಕರೆಕ್ಟ್ ಆಗಿದ್ರೆ ಸಾಕಲ್ವಾ? ಅಯ್ಯೋ ಹಂಗಂತ ಅವ್ರ ಮನೆಗೆ ತಾನೇ ಇರಬೇಕು. ಬೇರೆ ಹೋದಾರ ಇವರು. ಇನ್ನೇನು ಎಷ್ಟು ದಿನ ಅಂತ ಅಣ್ಣ ತಮ್ಮರು ಒಟ್ಟಿಗೆ ಇದ್ದರು. ಏನಾರು ಅವ್ರಪ್ಪ ಇರೋ ಗಂಟೆ ಹಂಗೆ ಆಡ್ಕೋತಾರೆ. ಅಮ್ಮಂಗೂ ವಯಸ್ಸಾಗದೆ ಎಷ್ಟು ದಿನ ಇದ್ದಳು, ಇರೋ ಗಂಟೆ ಹಂಗೋ ಆಡ್ಕೋತಾರೆ. ಆಮೇಲೆ ಇವ್ರಿಬ್ರಿಗೆ ತಾನೇ ಹೆಣ್ಮಗ್ಳೇನು ಕೇಳಪ್ಪ ಬಂದಳ, ಇರೋದು 2 ಗಂಡು ಮಕ್ಳು, ಇವ್ರಿಬ್ರಿಗೆ ತಾನೇ ಭಾಗ ಆಗೋದು. ಅದಕ್ಕೆ ಪಾಟಿ ತಲೆ ಕೆಡಿಸ್ಕೊ ಕೂತಿದ್ಯಾ? ಮದುವೆ ಮಾಡ್ತಾವಿ ಅಂದರೆ ಸಾವಿರಾರು ಮಾತು ಹೇಳ್ತಾರೆ, ಎಲ್ಲ ತಲೆ ಕೆಡಿಸ್ಕೊಳಕ್ಕಾಗಿಲ್ಲ. ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿ ಆಸ್ತಿ ಅದೇ ಅನ್ನೋದು ನಿಜ ತಾನೇ, ಅದು ಸಾಕು ಬಿಡು. ಊರಿಗೆ ತಾನೇ ಅದು, ಮಕ್ಳಿಗೆ ಗಂಡು ಮಕ್ಳಿಗೆ ತಾನೇ ಇನ್ನೆಲ್ಲೋದದು. ಅಮ್ಮ ಇವತ್ತು ನಾಳೆ ಸಾಯಂಗವಳೆ, ಇರೋ ಗಂಟೆ ಆಡ್ಕೊತಾಳೆ. ಆಮೇಲೆ ಇವ್ರಿಬ್ರಿಗೆ ಆಯ್ತದೆ, ನೀನು ತಲೆ ಕೆಡಿಸ್ಕೊಬೇಡ. ಇನ್ನೊಂದು ವಾರ ಮದುವೆ ಅದೇ, ಈಗ ಬೇಡ ಅನ್ನಕ್ಕದ. ನಮ್ಮಷ್ಟು ದಡ್ರಿ ಇನ್ನೊಬ್ರಿಲ್ಲ. ಒಳ್ಳೆ ಸಂಬಂಧ ಸಿಕ್ಕದ. ಅಷ್ಟು ಜಿಪುಣರಾಗಿದ್ರೆ ಮದುವೆ ಖರ್ಚು ನಾವೇ ಹಾಕತ್ತೀವಿ ಅಂದ್ಬಿಟ್ಟು ಯಾಕೆ ಮದುವೆ ಮಾಡ್ಕೊತಿದ್ರು ಹೇಳು? ಬಂಗಾರಿಗೆ 4-5 ಸೀರೆ, ನಮಗೆ ಬಟ್ಟೆ, ಮದುವೆ ಖರ್ಚೆಲ್ಲ ಅವರೇ ನೋಡ್ಕೋತಾವ್ರೆ. ಜಿಪುಣರಾಗಿದ್ರೆ ಅವ್ರ ಖರ್ಚಲ್ದಾನೆ ನಮ್ಮ ಖರ್ಚು ಮಾಡ್ಕೊತಿದ್ರ? ಹಂಗೆ ಯೋಚನೆ ಮಾಡ್ತಾನೆ. ಅಮ್ಮ ಹೇಳಿದ್ ನಂಬ್ತಿದ್ದಿಲ್ಲ, ಆದ್ರೆ ಅವ್ರ ಮನೆಗೆ ಹೋದಾಗ ಊಟ ಹಂಗೆ ಇಕ್ಕಿದ್ರಲ್ಲ, ಅದರಿಂದ ನನಗೆ ಹಂಗೆ ಅನಿಸ್ತಾ ಇರೋದು. ಅಯ್ಯೋ ಅದೇನಾರು ಆಗಲಿ, ಜಿಪ್ನಿನಾರು ಆಗಿರ್ಲಿ, ಆಗಿದ್ರು ತಾನೇ ಏನೀಗ? ಇವ್ರು ಪಾಲ್ ಇವ್ರಿಗೆ ಬರ್ತದೆ ಎಲ್ಲೋದದು? ಇವ್ರು ಒಟ್ಟಿಗೆ ಇದ್ದಾರೆ, ಅಣ್ಣ ತಮ್ಮಂದಿರು ಇನ್ನೊಂದು ಹೊಸ ಮನೆ ಕಟ್ತಲ್ಲೋ, ತಾರಸಿ ಮನೆಯ, ಇಬ್ರಲ್ಲೊಬ್ರಲ್ಲಿ ಹೋಯ್ತಾರೆ. ಅಮ್ಮ ಎಷ್ಟು ದಿನ ಕಟ್ಟಕ್ಕಾಗದು? ತುಂಬ ಕೂತ್ಕೊಂಡು ನೀನು ಹಂಗಂದಿಯಾ? ಅಯ್ಯೋ ನಂಗೆ ಅದೇ ತಲೆ ತುಂಬಿಟ್ಟಿತ್ತು. ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ಕೊಂಡಿದ್ದೆ ನನ್ನ ಮಗಳು. ಅವ ಅಮ್ಮ ತಿನ್ನಕ್ಕೆ ಹಿಂದೆ ಮುಂದೆ ನೋಡೋಷ್ಟು ಜಿಪ್ನಿ ಅಲ್ಲಪ್ಪ ಅಂತ ಅನ್ಕೊಂಡು ಯೋಚನೆ ಮಾಡ್ತಿದ್ದೆ. ಮಾಡೋ ಕೆಲಸ ಎಲ್ಲ ನಿನ್ಗಿನ್ನ ಏನು ಮಾಡಿ ಹೋಗು, ಅವೇನು ಬೆಳಗ್ತದೆ, ಬೆಳಗೋಗಿ ನೀನೇ. ಅಯ್ಯೋ ಕೆಲಸ ಕಲೀಲಿ, ಸುಮ್ ಕೂತ್ಕೋ. ನೀನೇ ನಂಗಾಡಿ ಗಂಡನ ಮೇಲೆ ಓದಂಗೆ ಮಾಡ್ಬೇಡ್ವಾ? ಅಲ್ಲೂ ನಾನೇ ಓದನ ಮಾಡ್ಕೊಡಕ್ಕೆ ನೆಟ್ವಾಗೊಂಡು ಟೀ ಮಾಡೋದಕ್ಕೆ ಬರೀಕಿಲ್ಲ. ಅವಳಿಗೆ ಅಡುಗೆ ಮಾಡಕ್ಕೆ ಬರ್ತದೆ ಚೆನ್ನಾಗಿ ಅಂತಂದಿನಿ. ಕಲ್ತ್ಕೊ ಅಂದ್ರು ಕಲೀನಿಲ್ಲ. ಕಾಣಕನ ಹೋಗು. ಕುಸಿಯಿಂದ ಮದುವೆ ಮಾಡ್ಕೊಡೋದು ಕಲಿ. ಮದುವೆ ಮಾಡ್ತೀನಿ ಅಂತ ಇದು ಮಾಡ್ತಿದ್ದೆ. ಹಿಂಗೆ ಕೂತ್ಕೊಂಡ್ರೆ ಹೆಂಗೆ? ಅಮ್ಮ ಜಿಪ್ನಿ ಆದರೆ ನಮಗೇನು? ನಡಿ ಭಂಗ ಮಾಡು. ನೀನು ಹೇಳೋದು ಸರಿನೇ. ಮನೆ ಕಟ್ತಾರಲ್ಲ, ಇವ್ರು ಬಂದ್ಬಿಟ್ರೆ ಸರಿತದೆ, ಆಗ ಇಷ್ಟ ಬಂದಂಗೆ ಇರ್ಬೋದು ಅಲ್ವಾ? ಆಯ್ತು ಬಿಡು, ನೋಡೋದು ಅದೇನದು ಭಗವಂತ ಅವನೇ ನೋಡ್ಕೊತಾನೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.